ಅಂದ್ರೆ ಸಾರಾಸಕಟಾಗಿ ನಾಗರಿಕ ಪ್ರಜ್ಞೆ ಅನ್ನೋದು ಬೆಂಗಳೂರಿನ ಜನರಲ್ಲಿ ಯಥೇಚ್ಛವಾಗಿದೆ ಅನ್ನೋದನ್ನು ಒಪ್ಲಿಕ್ಕಾಗಲ್ಲ ಸರ್. ಬೇಸಿಕ್ ಮನೇಲಿ ಹಸಿ ಕಸ ಒಣ ಕಸ ವಿಂಗಡಣೆ ಮಾಡಿ ಅನ್ನೋದನ್ನು ಎಷ್ಟು ಜನ ಫಾಲೋ ಮಾಡ್ತಿದ್ದಾರೆ ನಿಮಗೂ ಗೊತ್ತಿದೆ ಸರ್. ಅದು ಮೇಡಮ್, ಈ ಒಂದು ವಿಚಾರವಾಗಿ ಕೆಲವೊಂದು ಲೋಪದೋಷಗಳಿದೆ, ಇಲ್ಲ ಅಂತಲ್ಲ. ಬಟ್ ಅಂದ್ರೆ ಮೆಜಾರಿಟಿ ಯಾವುದೇ ಏರಿಯಾಗೆ ಹೋದ್ರೂ ಸಹ ಒಂದು ಅಟೆಂಡೆನ್ಸ್ ಸಿಸ್ಟಮ್ ಇವರಲ್ಲಿ ಇಲ್ಲ. ಜಿಬಿಯ ಕಸ ತಗೊಂಡೋಗಕ್ಕೆ ಯಾವಾಗ ಬರ್ತಾರೆ, ಹೇಗ್ ಬರ್ತಾರೆ ಅದಿಲ್ಲ. ಈಗ ಅಪಾರ್ಟ್ಮೆಂಟ್ ಗಳಲ್ಲೇ ಹೇಳ್ತೀನಿ ಮೇಡಮ್, ಹೇಳಂಗೆ ನಾವು ಕೆಲವೊಂದು ಅಪಾರ್ಟ್ಮೆಂಟ್ ಗಳಲ್ಲಿ ಆಲ್ರೆಡಿ 3 ಸೆಗ್ರಿಗೇಷನ್ ಆಗುತ್ತೆ. ಒಂದು ಹಸಿ ಕಸ, ಒಣ ಕಸ ಮತ್ತೆ ತ್ಯಾಜ್ಯ ಕಸ ಅಂತ 3 ಬಿನ್ ಸಿಸ್ಟಮ್ ಅಲ್ಲಿ ನಾವು ಕಸಗಳನ್ನ ಅಪಾರ್ಟ್ಮೆಂಟ್ ಗಳಲ್ಲಿ ಮಾಡ್ತಾ ಇದ್ದಾರೆ. ಅದೇ ಕೆಲವೊಂದು ಜಾಗದಲ್ಲಿ ನೀವು ಹೇಳದಂಗೆ ಕೆಲವೊಂದು ಅಪಾರ್ಟ್ಮೆಂಟ್ ಗಳಲ್ಲಿ ಕೆಲವೊಂದು ಮನೆಗಳಲ್ಲಿ ಮಾಡ್ತಾ ಇಲ್ಲ. ಕಾರಣಗಳೇನೇ ಇರ್ಬೋದು, ಆದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗಿರೋದು ಸರ್ಕಾರ ಜವಾಬ್ದಾರಿನೇ. 19,000ದಿಂದ 1 ಲಕ್ಷದವರೆಗೂ ಪೆನಲ್ಟಿ ಹಾಕೋದ್ರಿಂದ ಮನೆ ಗ್ರಾಹಕರಿಗೆ ಮತ್ತೆ ಅಲ್ಲಿರೋ ನಿವಾಸಗಳಿಗೆ ಬಹಳ ತೊಂದರೆ ಆಗುತ್ತೆ. ಇನ್ನ 5ನೇ ಪಾಯಿಂಟ್ ಮೇಡಮ್, ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಈಗ ಅಪಾರ್ಟ್ಮೆಂಟ್ ಗಳಲ್ಲಿ ಇವರು ಹೇಳಿದ್ರು, ಈಗ ಮನೆ ಕಸ ಏನಾದ್ರು ಇತ್ತು ಅಂದ್ರೆ ಪೆನಲ್ಟಿ ಹಾಕ್ತಿವಿ. ಯಾರಿಗೆ ಪೆನಲ್ಟಿ ಹಾಕ್ತೀರಾ? ಅಲ್ಲಿರೋ ಭೂ ಮಾಲೀಕರಿಗೆ ಪೆನಲ್ಟಿ ಹಾಕ್ತೀರಾ? ಯಾಕಂದ್ರೆ ಅಲ್ಲಿರೋ ಮನೆ ಗ್ರಾಹಕರು ಅಥವಾ ಫ್ಲಾಟ್ ಓನರ್ಸ್ ಗಳು ಯಾರ ಹೆಸರು ಲ್ಯಾಂಡ್ ರೆಕಾರ್ಡ್ಸ್ ಅಲ್ಲೇ ಇಲ್ಲ. ಭೂ ಮಾಲೀಕರಿಗೆ ಪೆನಲ್ಟಿ ಹಾಕಿದ್ರೆ ಯಾರು ಹಳೆ ಲ್ಯಾಂಡ್ ಓನರ್ ಇದ್ದ ಅಥವಾ ಬಿಲ್ಡರ್ ಇದ್ದ ಅವನಿಗೆ ಪೆನಲ್ಟಿ ಹಾಕಬೇಕು. ಸೊ ಸರ್ಕಾರಿ ದಾಖಲೆಗಳಲ್ಲಿ ಭೂ ಮಾಲೀಕರ ಹೆಸರುಗಳು, ಅಲ್ಲಿರೋ ಮಾಲೀಕರ ಹೆಸರುಗಳೇ ಇಲ್ಲ, ಯಾರಿಗೆ ಪೆನಲ್ಟಿ ಹಾಕ್ತಾರೆ? ಸರಿ. ಸೊ ಹೀಗಾಗಿ ಈ ಸರ್ಕಾರ ಆಗ್ಬೋದು, ಈಗಿಂತಲ್ಲ ಹಳೆ ಸರ್ಕಾರಗಳು ಅಷ್ಟೇನೆ ಕೆಲಸ ಮಾಡಿರೋದು. ಈ ಭೂಮಿ ವಿಚಾರ ಅಂತ ಬಂದಾಗ ಯಾವುದೇ ಸರ್ಕಾರ ಆದ್ರೂ ಬಾರಿ ಕೂಡ ಭೂಮಿಗೆ ಸಂಬಂಧಪಟ್ಟಂತೆ ಒಂದು ಸ್ಟ್ರಿಕ್ಟ್ ರೂಲ್ಸ್ ಅನ್ನ ತರ್ತೀವಿ ಅಂತ ಹೇಳಿಕೊಟ್ಟಿರುವ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದ ಇಂಟೆನ್ಷನ್ ಏನು ಅನ್ನೋದ್ರ ಬಗ್ಗೆ ಅನುಮಾನ ಬಂದ್ಬಿಡುತ್ತೆ. ಬಿಸ್ನೆಸ್ ಮೆನ್ ಅಂತ ಹೇಳಿ ವಿರೋಧ ಪಕ್ಷದವರು ಅವ್ರನ್ನ ಕರೆಯೋದ್ರಿಂದ, ರಿಯಲ್ ಎಸ್ಟೇಟ್ ದಂಧೆ ಅಂತ ಹೇಳಿ ಆರೋಪ ಮಾಡೋದ್ರಿಂದ ಇದ್ರ ಹಿಂದೆ ಕೂಡ ಅಂತದ್ದೇನಾದ್ರೂ ಹುನ್ನಾರ ಇದೆಯಾ? 5 ವರ್ಷದಲ್ಲಿ ಮನೆ ಇಲ್ದಿದ್ರೆ ನಾವು ಸೈಟ್ ತಗೊಳ್ತೀವಿ, 45% ಪಿತ್ರಾರ್ಜಿತ ಆಸ್ತಿ, ಇದೆಲ್ಲವನ್ನ ಸಂಶಯದ ದೃಷ್ಟಿಯಲ್ಲಿ ಸಾಮಾನ್ಯ ಜನರು ನೋಡೋ ಹಂತಕ್ಕೆ ಹೋಗುತ್ತೆ ಅಂತ. ಖಂಡಿತ ಮೇಡಮ್, ತಾವು ತುಂಬಾ ಮುಖ್ಯವಾದಂತ ವಿಚಾರನ ಹೇಳಿದ್ರಿ. ಸರ್ಕಾರ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಿದೆಯಾ ಅನ್ನುವಂತ ಅನುಮಾನ ಮನೆ ಗ್ರಾಹಕರಲ್ಲಿ ಮೂಡ್ತಾ ಇದೆ. ವಿರೋಧ ಪಕ್ಷದ ಆರೋಪ ಸರ್, ವಿರೋಧ ಪಕ್ಷದ ಆರೋಪ. ಒಬ್ಬ ಪಬ್ಲಿಕ್ ಆಗಿ, ಒಬ್ಬ ಮನೆ ಗ್ರಾಹಕರ ಪ್ರತಿನಿಧಿಯಾಗಿ ರಿಯಲ್ ಎಸ್ಟೇಟ್ ನವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಕಾಯ್ದೆಗಳನ್ನ ಮಾಡ್ತಾ ಇದ್ದಾರಾ ಅನ್ನೋದು ನಮ್ಮ ಬಲವಾದ ಒಂದು ಅಭಿಪ್ರಾಯ. ಯಾಕೆ ಅಂತ ಹೇಳಿದ್ರೆ 4 ಕಾಯ್ದೆಗಳನ್ನ ಹೇಳ್ತೀನಿ ಮೇಡಮ್. ಮೊದಲನೇದು ನೀವು ಹೇಳಿದಂಗೆ, ಈಗ ಸೈಟ್ 5 ವರ್ಷಕ್ಕೆ ಕಟ್ಟಲಿಲ್ಲ ಅಂತ ಹೇಳಿದ್ರೆ ವಾಪಸ್ ತಗೊಳ್ಳೋಂಥದ್ದು. ಏನೋ ಕಷ್ಟಪಟ್ಟು ಸಾಲ ಮಾಡಿ ಸೋಲ ಮಾಡಿ ಮಕ್ಕಳಿಗೋಸ್ಕರನೋ ಅಥವಾ ಅವರಿಗೋಸ್ಕರ ತಗೊಂಡಿರ್ತಾರೆ. 5 ವರ್ಷ ಆಗಿಲ್ಲ ಅಂತಂದ್ರೆ 10 ವರ್ಷದಲ್ಲಿ ಕಟ್ಬೋದು ಅಥವಾ ಮಕ್ಕಳು ಕಟ್ಕೋಬಹುದು. ಒಂದು ಸರಿ ಪರ್ಚೇಸ್ ಮಾಡಿದ್ಮೇಲೆ ದ ರೈಟ್ಸ್ ಆಫ್ ದ ಪ್ರಾಪರ್ಟಿ ಗೆಟ್ಸ್ ಟ್ರಾನ್ಸ್ಫರ್ ಟು ದ ಹೋಮ್ ಬಯರ್. ಇಲ್ಲಿ ಸರ್ಕಾರ ಆಗ್ಲಿ ಅಥವಾ ಇನ್ನೊಬ್ಬ ಮಧ್ಯವರ್ತಿ ಆಗ್ಲಿ ಯಾರ್ದು ಹಕ್ಕಿಲ್ಲ. ಇಲ್ಲಿ ಒಂದು ಸರಿ ಡೀಡ್ ಎಕ್ಸಿಕ್ಯೂಟ್ ಆಯ್ತು ಅಂತ ಹೇಳಿದ್ರೆ ಅದನ್ನ ಸರ್ಕಾರ ತಮ್ಮ ಮನಸ್ಸಿಗೆ ಬಂದಾಗೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೋರ್ಟಿಗೆ ಹೋಗ್ಬೇಕಾಗುತ್ತೆ, ಕೋರ್ಟ್ ಇಂದ ಡೈರೆಕ್ಷನ್ ತಗೋಬೇಕಾಗುತ್ತೆ. ಇದು ಮೊದಲನೇ ವಿಚಾರ. ಎರಡನೇ ಆಕ್ಟ್ ನೀವು ಹೇಳಿದ್ರಿ 45% ಯಾರು ಅಣ್ಣ ತಮ್ಮದ್ರು ಆಸ್ತಿನ ಡಿವೈಡ್ ಮಾಡ್ಕೊಂಡು ಹಂತದಲ್ಲಿದೆ. ಈ ವಿಚಾರ ಅಂತ ಬಂದಾಗ ಯಾರಿಗೆ ಮಾಡ್ತಿದ್ದಾರೆ? ಅಪ್ಪ ಅಮ್ಮ ಮಾಡಿದಂತದ್ದು ಮಕ್ಕಳು ಅನುಭವಿಸಬೇಕು. ಅವ್ರು ಕಷ್ಟಪಟ್ಟಿರ್ತಾರೆ, ನಂತರ ಅವರ ಮಕ್ಕಳಿಗೆ ಹೋಗ್ಬೇಕು. ಆದ್ರೆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಮಾಡಿದಾಗ 40 ಅಲ್ಲ 50% ತಗೊಂಡ್ಲಿ ಅದು ಬೇರೆ ವಿಚಾರ. ಒಬ್ಬ ಪ್ರಮೋಟರ್ ಏನೋ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತಂದ್ರೆ ಅವಾಗ ರೋಡಿಗೋಸ್ಕರ ಬಿಡೋದು, ಪಾರ್ಕಿಗೋಸ್ಕರ ಬಿಡೋದು ಅಥವಾ ಕಾಮನ್ ಅಮ್ಯುನಿಟೀಸ್ ಬಿಡೋದು, ಇದು ಸಂಪ್ರದಾಯ ಮತ್ತು ಕಾನೂನು. ಅದನ್ನ ಮಾಡ್ಲಿ. ಆದ್ರೆ ಆಸ್ತಿ ವಿಭಜನೆ ಮಾಡೋ ಟೈಮಲ್ಲಿ ನಾವು 45% ಕೊಡೋ ರೀತಿಯಲ್ಲಿ ಇವರೇನಾದ್ರೂ ಮಾಡಿದ್ರೆ ಇದು ಖಂಡಿತವಾಗಿಯೂ ಸರ್, ನೀವು ಗೂಗಲ್ ನಂಬೋದಾದ್ರೆ ಗೂಗಲ್ ಮಾಡಿ ಸರ್, 45% ಅಲ್ಲ, ಅರ್ಧ ಎಕರೆಗಿಂತ ಹೆಚ್ಚಿರೋದು ಜುಲೈಯಲ್ಲಿ ಕರಡು ಅಧಿಸೂಚನೆ ತಪ್ಪು ಅನ್ನೋಂಗಿದ್ರೆ ನಾವು ಆನ್ ಪ್ರೋಗ್ರಾಮ್ ಅಲ್ಲೇ ನೀವು ಕೊಡೋ ಸರಿ ಮಾಹಿತಿನ ಪ್ರಸಾರ ಮಾಡ್ಬಿಡೋಣ. ಆಮೇಲೆ 3ನೇ ಕಾಯ್ದೆ ಸರ್, ದಯವಿಟ್ಟು ಗೌಡ್ರೆ ಒಂದು ನಿಮಿಷ. 3ನೇ ಕಾಯ್ದೆ ಕರಡು ಅಧಿಸೂಚನೆ ಊಹಾಪೋಹ ಅನ್ನೋದು ನಟರಾಜ್ ಗೌಡರು ಹೇಳಿಕೆ ಏನಿದೆ. ಈಗ ಈ 3ನೇ ಕಾಯ್ದೆ ಇತ್ತೀಚೆಗೆ ನೀವು ಅಬ್ಸರ್ವ್ ಮಾಡಿರಬೇಕು. ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಆಕ್ಟ್ ಅಂತ ಒಂದು ಹೊಸ ಕಾಯ್ದೆ ಮಾಡಿದ್ರು. ಯಾರಿಗೋಸ್ಕರ ಮಾಡಿದ್ರು? ಖಂಡಿತವಾಗಿ ಇದು ಮನೆ ಗ್ರಾಹಕರಿಗಂತೂ ಅಲ್ಲ. ಯಾಕೆ ಅಂತ ಹೇಳಿದ್ರೆ ರೇರಾದಲ್ಲಿ ಸೆಂಟ್ರಲ್ ಕಾಯ್ದೆಯಲ್ಲಿ ಕ್ಲಿಯರ್ ಆಗಿದೆ, ಅಲ್ಲಿರೋ ಅಪಾರ್ಟ್ಮೆಂಟಿನ ಲ್ಯಾಂಡ್ ಅನ್ನ ಅಸೋಸಿಯೇಷನ್ಗಳಿಗೆ ಹಸ್ತಾಂತರಿಸಿ ಅಂತ ಹೇಳ್ಬಿಟ್ಟು. ಆದ್ರೆ ಈ ಕಾಯ್ದೆನಲ್ಲಿ ಲ್ಯಾಂಡ್ ಅನ್ನ ಬಿಟ್ಬಿಟ್ರು. ಲ್ಯಾಂಡ್ ಅನ್ನ ಬಿಟ್ಬಿಟ್ಟು ಉಳಿದಿದ್ದೆಲ್ಲ ನೀವು ಮ್ಯಾನೇಜ್ ಮಾಡ್ಕೊಳ್ಳಿ, ಅಂದ್ರೆ ಬಾಡಿಗೆದಾರ ತರ ನೀವು ಮ್ಯಾನೇಜ್ ಮಾಡ್ಕೊಳ್ಳಿ, ಲ್ಯಾಂಡ್ ಅನ್ನು ಬಿಟ್ಬಿಡ್ರಿ ಅಂತ ಹೇಳ್ಬಿಟ್ಟು ಕಾಯ್ದೆ ಮಾಡಿ ಎರಡೂ ಇದು ಸೆಷನ್ ಅಲ್ಲಿ ಅಸೆಂಬ್ಲಿನಲ್ಲೂ ಅಪ್ರೂವ್ ಮಾಡಿದ್ರು ಮತ್ತೆ ಕೌನ್ಸಿಲ್ ಅಲ್ಲೂ ಅಪ್ರೂವ್ ಮಾಡಿದ್ರು. ಐ ಆಮ್ ಸಾರಿ ಟು ಸೇ ದಿಸ್ ಮೇಡಮ್, ಈ ಚಾನಲ್ ಅಪೋಸಿಷನ್ ಪಾರ್ಟಿಯವರು ಒಬ್ರು ಭಯ ಹಾಕ್ಲಿಲ್ಲ. ಐ ಆಮ್ ಸಾರಿ ಟು ಸೇ ದಿಸ್. ಶುಕ್ರವಾರನೂ ಕೇಳಿದೀವಿ, ಶನಿವಾರನೂ ಕೇಳಿದೀವಿ. ಏನ್ ಕೇಳ್ತಿದ್ದಾರೆ? ಸೆಂಟ್ರಲ್ ಕಾಯ್ದೆ ಏನಿದೆ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಆದ್ರೆ ಇಲ್ಲಿ ಆಪೋಸಿಷನ್ ಪಾರ್ಟಿಯವರು ಕೇಳಿಲ್ಲ, ರೂಲಿಂಗ್ ಪಾರ್ಟಿಯವರು ಅವ್ರ ಮನಸ್ಸಿಗೆ ಬಂದಾಗ ಮಾಡ್ಕೊಂಡ್ರು. ಇದು 3ನೇ ಕಾಯ್ದೆ. ಇಲ್ಲಿ ಸಹ ಭೂಮಿ ನಮಗೆ ಹಸ್ತಾಂತರ ಆಗೋದಿಲ್ಲ. 4ನೇ ಕಾಯ್ದೆ ನೀವು ಹೇಳಿದ್ರು ಕಸದ ಬಗ್ಗೆ 19,000ದಿಂದ 1 ಲಕ್ಷದವರೆಗೂ ಪೆನಾಲ್ಟಿ ಹಾಕೋದು. ನಮ್ಮ ಗೌಡ್ರು ಹೇಳಿದ್ರು, ನಟರಾಜ್ ಗೌಡ್ರು ಒಂದು ಮಾತು ಹೇಳಿದ್ರು, ಯಾರ್ದು ಜವಾಬ್ದಾರಿ ಇದು? ಜಿಬಿಎ ಜವಾಬ್ದಾರಿ ಆಗಿದ್ದು ಅವರು ಸರಿಯಾಗಿ ಡೈಲಿ ಬರ್ತಾ ಇದಾರ, ಕಸ ತಗೊಂಡು ಹೋಗ್ತಾ ಇದಾರೆ, ಅದನ್ನ ಮಾನಿಟರಿಂಗ್ ವ್ಯವಸ್ಥೆ ಯಾಕೆ ಮಾಡ್ತಾ ಇಲ್ಲ ಸರ್ಕಾರ? ಇವ್ರು ಮಾಡೋ ಕೆಲಸಕ್ಕೆ ಅಲ್ಲಿ ಕಸ ಬೀಳ್ತಿದೆಯೇ ಹೊರತು ಯಾರೋ ಒಬ್ರು ಬೆಂಗಳೂರಿನ ನಾಗರಿಕರು ಅವಿದ್ಯಾವಂತರಲ್ಲ.
ಹಾಗಾಗಿ ನಾನು ಇವತ್ತು ಹೇಳ್ತಾ ಇರೋದು ಮನೆ ಗ್ರಾಹಕರ ಪರವಾಗಿ ಅಲ್ಲಿ ಕಸ ಬೀಳ್ತಿರೋದಕ್ಕೆ ಕಾರಣ ಸರ್ಕಾರನೇ. ಯಾಕಂದ್ರೆ ಸರ್ಕಾರ ಕಸ ತಗೊಂಡು ಹೋಗ್ತಾ ಇಲ್ಲ. ಕರೆಕ್ಟ್ ಸರ್, ಬಟ್ ಅಂದ್ರೆ ಸಾರಾಸಗಟಾಗಿ ನಾಗರಿಕ ಪ್ರಜ್ಞೆ ಅನ್ನೋದು ಬೆಂಗಳೂರಿನ ಜನರಲ್ಲಿ ಯಥೇಚ್ಛವಾಗಿದೆ ಅನ್ನೋದನ್ನು ಒಪ್ಲಿಕ್ಕೆ ಆಗಲ್ಲ ಸರ್. ಬೇಸಿಕ್ ಮನೇಲಿ ಹಸಿ ಕಸ ಒಣ ಕಸ ವಿಂಗಡಣೆ ಮಾಡಿ ಅನ್ನೋದನ್ನ ಎಷ್ಟು ಜನ ಫಾಲೋ ಮಾಡ್ತಿದ್ದಾರೆ ನಿಮಗೂ ಗೊತ್ತಿದೆ ಸರ್. ಅದು ಮೇಡಮ್, ಈ ಒಂದು ವಿಚಾರವಾಗಿ ಕೆಲವೊಂದು ಲೋಪದೋಷಗಳಿದೆ, ಇಲ್ಲ ಅಂತಲ್ಲ. ಬಟ್ ಅಂದ್ರೆ ಮೆಜಾರಿಟಿ ಯಾವುದೇ ಏರಿಯಾಗ ಹೋದ್ರೂ ಸಹ ಒಂದು ಅಟೆಂಡೆನ್ಸ್ ಸಿಸ್ಟಮ್ ಇವರಲ್ಲಿ ಇಲ್ಲ. ಜಿಬಿಯ ಕಸ ತಗೊಂಡೋಗಕ್ಕೆ ಯಾವಾಗ ಬರ್ತಾರೆ ಹೇಗ್ ಬರ್ತಾರೆ ಅದಿಲ್ಲ. ಈಗ ಅಪಾರ್ಟ್ಮೆಂಟ್ ಗಳಲ್ಲೇ ಹೇಳ್ತೀನಿ ಮೇಡಮ್, ಹೇಳ್ದಂಗೆ ನಾವು ಕೆಲವೊಂದು ಅಪಾರ್ಟ್ಮೆಂಟ್ ಗಳಲ್ಲಿ ಆಲ್ರೆಡಿ 3 ಸೆಗ್ರಿಗೇಷನ್ ಆಗುತ್ತೆ. ಒಂದು ಹಸಿ ಕಸ, ಒಣ ಕಸ ಮತ್ತೆ ತ್ಯಾಜ್ಯ ಕಸ ಅಂತ 3 ಬಿನ್ ಸಿಸ್ಟಮ್ ಅಲ್ಲಿ ನಾವು ಕಸಗಳನ್ನ ಅಪಾರ್ಟ್ಮೆಂಟ್ ಗಳಲ್ಲಿ ಮಾಡ್ತಾ ಇದ್ದಾರೆ. ಆದ್ರೆ ಕೆಲವೊಂದು ಜಾಗದಲ್ಲಿ ನೀವು ಹೇಳ್ದಂಗೆ ಕೆಲವೊಂದು ಅಪಾರ್ಟ್ಮೆಂಟ್ ಗಳಲ್ಲಿ ಕೆಲವೊಂದು ಮನೆಗಳಲ್ಲಿ ಮಾಡ್ತಾ ಇಲ್ಲ. ಕಾರಣಗಳೇನೇ ಇರ್ಬೋದು, ಆದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗಿರೋದು ಸರ್ಕಾರ ಜವಾಬ್ದಾರಿನೇ. 19,000ದಿಂದ 1 ಲಕ್ಷದವರೆಗೂ ಪೆನಾಲ್ಟಿ ಹಾಕೋದ್ರಿಂದ ಮನೆ ಗ್ರಾಹಕರಿಗೆ ಮತ್ತೆ ಅಲ್ಲಿರೋ ನಿವಾಸಿಗಳಿಗೆ ಬಹಳ ತೊಂದರೆ ಆಗುತ್ತೆ. ಇನ್ನ 5ನೇ ಪಾಯಿಂಟ್ ಮೇಡಮ್, ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಈಗ ಅಪಾರ್ಟ್ಮೆಂಟ್ ಗಳಲ್ಲಿ ಇವರು ಹೇಳಿದ್ರು, ಈಗ ಮನೆ ಕಸ ಏನಾದ್ರು ಇತ್ತು ಅಂದ್ರೆ ಪೆನಾಲ್ಟಿ ಹಾಕ್ತಿವಿ. ಯಾರಿಗೆ ಪೆನಾಲ್ಟಿ ಹಾಕ್ತೀರಾ? ಅಲ್ಲಿರೋ ಭೂ ಮಾಲೀಕರಿಗೆ ಪೆನಾಲ್ಟಿ ಹಾಕ್ತೀರಾ? ಯಾಕಂದ್ರೆ ಅಲ್ಲಿರೋ ಮನೆ ಗ್ರಾಹಕರು ಅಥವಾ ಫ್ಲಾಟ್ ಓನರ್ಸ್ ಗಳು ಯಾರ ಹೆಸರು ಲ್ಯಾಂಡ್ ರೆಕಾರ್ಡ್ಸ್ ಅಲ್ಲೇ ಇಲ್ಲ. ಭೂ ಮಾಲೀಕರಿಗೆ ಪೆನಾಲ್ಟಿ ಹಾಕಿದ್ರೆ ಯಾರು ಹಳೆ ಲ್ಯಾಂಡ್ ಓನರ್ ಇದ್ದ ಅಥವಾ ಬಿಲ್ಡರ್ ಇದ್ದ ಅವನಿಗೆ ಪೆನಾಲ್ಟಿ ಹಾಕಬೇಕು. ಸೊ ಸರ್ಕಾರಿ ದಾಖಲೆಗಳಲ್ಲಿ ಭೂ ಮಾಲೀಕರ ಹೆಸರುಗಳು, ಅಲ್ಲಿರೋ ಮಾಲೀಕರ ಹೆಸರುಗಳೇ ಇಲ್ಲ. ಯಾರಿಗೆ ಪೆನಾಲ್ಟಿ ಹಾಕ್ತಾರೆ? ಸರಿ. ಸೊ ಹೀಗಾಗಿ ಈ ಸರ್ಕಾರ ಆಗ್ಬೋದು, ಈಗಿಂತಲ್ಲ ಹಳೆ ಸರ್ಕಾರಗಳು ಅಷ್ಟೇನೆ ಕೆಲಸ ಮಾಡಿರೋದು. ನಾಗರಿಕರ ಪರವಾಗಿ ಇಲ್ಲವೇ ಇಲ್ಲ ಮೇಡಮ್.